ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸ್ಯಾಟರ್ಡೇ ಅನ್ನೋದಕ್ಕಿಂತ ಹೆಚ್ಚಾಗಿ ವೀಕೆಂಡ್ ಅಂತಲೇ ಹೇಳ್ಬೋದು. ನಿಮ್ಮ ವೀಕೆಂಡ್ ಪ್ಲ್ಯಾನ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ವೀಕೆಂಡ್ ಪ್ಲ್ಯಾನ್ ಏನೂ ಇಲ್ಲ, ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು. ಸೊ ಹಾಗಾಗಿ ಪ್ರತಿ ಸಲಿನೂ ಸ್ಟಾರ್ ಬಜಾರು ಮತ್ತು ಮೆಟ್ರೋಗೆ ಹೋಗ್ತಿದ್ವಲ್ಲ. ಸೊ ಈ ಸಲ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಡಿ ಮಾರ್ಟಿಗೆ ಬಂದಿದ್ದೀನಿ. ಅದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರೋ ಡಿ ಮಾರ್ಟ್ಗೆ. ಯಾವಾಗಲೂ ನಾನು ಡಿ ಮಾರ್ಟಲ್ಲಿ ಏನು ಅಂದರೆ ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡಿರಲಿಲ್ಲ. ಬಟ್ ಫಾರ್ ಅ ಚೇಂಜ್ ಅಲ್ಲಿ ಹೇಗಿದೆ ಪ್ರೈಸಸ್ಸು, ಆಮೇಲೆ ಅಲ್ಲಿ ಹೇಗಿರುತ್ತೆ ಕ್ವಾಲಿಟಿ ಎಲ್ಲ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು, ಮೇಘರಾಜ್ ಅವರು ಮತ್ತು ಗುಡಿಯ 3 ಜನನೂ ಹೋಗ್ತಾ ಇದ್ದೀವಿ ಡಿ ಮಾರ್ಟ್ಗೆ. ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ಇದೆ ದೇವೇಗೌಡ ಪೆಟ್ರೋಲ್ ಬಂಕು. ನಾವು ಡಿ ಮಾರ್ಟ್ಗೆ ಹೋಗೋ ಅಷ್ಟೊತ್ತಿಗೆ ಒಂದು 6:30 ಆಗೋಗಿತ್ತು. ಬಿಕಾಸ್ ಸಂಜೆ ನಾವು ಹೊರಟ್ವಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ಹೊರಗಡೆ. ಆ್ಯಂಡ್ ನಾನು ಹೇಗೆ ಅಂತಂದರೆ, ನನಗೆ ಬೆಳಿಗ್ಗೆ ಹೊತ್ತು ಅಥವಾ ಮಧ್ಯಾಹ್ನದ ಹೊತ್ತು ಎಲ್ಲಾದರೂ ಓಡಾಡಬೇಕು ಅಂದರೆ ನನಗೆ ಇಷ್ಟನೇ ಆಗೋಲ್ಲ. ಸೊ ಹಾಗಾಗಿ ಈವ್ನಿಂಗ್ ಅಥವಾ ನೈಟ್ ಟೈಮ್ ನನಗೆಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ಇದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರೋ ಒಂದು ಡಿ ಮಾರ್ಟು. ತುಂಬ ದೊಡ್ಡದಾಗಿದೆ. ಬಟ್ ಓಡಾಡಬೇಕಾದ್ರೆ ನೋಡಿದ್ದೆ, ಯಾವಾಗಲೂ ನಾನು ಇಲ್ಲಿ ಒಳಗಡೆ ಹೋಗಿರಲಿಲ್ಲ. ಈ ಸತಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಸೊ ಇದು ಎಂಟರ್ ಆಗ್ತಿದ್ದಂಗೆ ತುಂಬ ಅಂದರೆ ತುಂಬ ರಶ್ ಇತ್ತು. ನನಗೆ ಈ ಕ್ರೌಡ್ ಪ್ಲೇಸು ಅಥವಾ ಕ್ರೌಡೆಡು ಜನ ಇಷ್ಟು ಜಾಸ್ತಿ ಇರೋ ಕಡೆ ನನಗೆಲ್ಲಾದರೂ ವಿಸಿಟ್ ಮಾಡಬೇಕು ಅಂದರೆ ನನಗೆ ಆಗೋದೇ ಇಲ್ಲ. ನಾನು ಎಲ್ಲೇ ಹೋಗಬೇಕು ಅಂದರೆ ನಾನು ವೀಕ್ ಡೇಸ್ ಹೋಗೋದಕ್ಕೆ ಇಷ್ಟಪಡ್ತೀನಿ. ಬಟ್ ವೀಕೆಂಡ್ ಏನೂ ಇಲ್ವಲ್ಲ ಪ್ಲ್ಯಾನು ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ಬೋದಲ್ಲ ಅಂದ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ನನ್ನ ತಮ್ಮನೂ ಕಾಲ್ ಮಾಡ್ದೆ, ನಾನು ಬರ್ತಾಯಿದ್ದೀನಿ ಮನೆಗೆ ಅಂತಂದ್ಬಿಟ್ಟು. ಸೊ ಕೀನ ಅಲ್ಲೇ ಕೊಟ್ಬಿಟ್ಟು ನಾವು ಬಂದ್ವಿ ಶಾಪಿಂಗ್ಗೆ. ಸೊ ಅವ್ನು ಬಂದು ಫ್ರೆಶ್ ಅಪ್ ಎಲ್ಲ ಆಗ್ಬೋದಲ್ವ ಅಂತ ಅಂದ್ಬಿಟ್ಟು. ಸೊ ಶ್ರೀನಿಕಾ ಅವಳಿಗೆ ಬೇಕಾಗಿರುವಂಥದ್ದು ಸಾಮಾನುಗಳನ್ನೆಲ್ಲ ತೊಗೋತಿದ್ದಾಳೆ. ಅವಳಿಗೆ ಬೇಕಾಗಿರೋದು ಬೇಡದೇ ಇರೋದು ಅಂತ ಅವಳಿಗೇನು ಗೊತ್ತಾಗಲ್ಲ. ಒಟ್ನಲ್ಲಿ ಸುಮ್ಮನೆ ಏನು ಇಷ್ಟ ಆಗುತ್ತೋ ಅದನ್ನು ಅವಳು ಬ್ಯಾಸ್ಕೆಟಲ್ಲಿ ಹಾಕ್ಕೋಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ಸಲ್ಲಿ ಅವಳು ಅದನ್ನು ಮಾಡ್ತಿದ್ದಾಳೆ. ಸೊ ಗ್ರಾಸರಿ ಸೆಕ್ಷನ್ಗೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಜನ ಪಿತಿ ಅಂತ ಇದ್ದರು. ನನಗೆ ಯಾವ ಆ್ಯಂಗಲಲ್ಲೂ ನನಗೆ ಇಲ್ಲಿ ಗ್ರಾಸರಿ ತೊಗೋಬೇಕು ಅಂತಲೇ ಅನಿಸಿಲ್ಲ. ಅಂದರೆ ಎಲ್ಲ ಲೂಸು. ನಾವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ನಾವು ಬೇಕಾದ್ರೆ ಬಿಲ್ ಮಾಡಿಸ್ಕೋಬೋದು. ಬಿಕಾಸ್ ತುಂಬ ಜನ ಇದ್ರಲ್ವ, ನನಗೇನೋ ಒಂಥರ ತುಂಬ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ. ಆಮೇಲೆ ಅಲ್ಲಿಂದ ಬೇಡ ಅಂತ ಅಂದ್ಬಿಟ್ಟು ವಾಪಸ್ ನಾವು ಮನೆಗೆ ಬಂದುಬಿಟ್ವಿ. ಸ್ಟ್ರೀಟಲ್ಲೇ ಒಂದಷ್ಟು ವೆಜಿಟೇಬಲ್ಸ್ನ ತೊಗೊಂಡು. ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಡಿ ಮಾರ್ಟ್ಗಳಲ್ಲಿ ಹೆಂಗಿದೆ ಅಂತಂದರೆ ಪ್ರೈಸಸ್ ಎಲ್ಲ, ಕೆಲವೊಂದು ಪ್ರೈಸ್ಗಳೆಲ್ಲ ಎಷ್ಟು ಆಫ್ ಇದೆ ಅಂತ ಹಾಕ್ಬಿಡ್ತಾರೆ. ಅಂದರೆ 46 ರೂಪೀಸ್ ಆಫು, 60 ರೂಪೀಸ್ ಆಫ್ ಅಂತ. ತುಂಬ ಜನ ಹೆಂಗೆ ಬೈ ಮಾಡಿಬಿಡ್ತಾರೆ ಅಂದರೆ, ಇದಕ್ಕೇ 45 ರೂಪೀಸ್ ಏನೋ, ಇದಕ್ಕೇ 60 ರೂಪೀಸ್ ಏನೋ ಅನ್ನೋ ಒಂದು ಥಾಟ್ ಪ್ರೊಸೆಸ್ನ ಇಟ್ಕೊಂಡು ಶಾಪಿಂಗ್ ಮಾಡ್ತಾರೆ. ಇಟ್ಸ್ ಆಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಆ್ಯಂಡ್ ಇದರಲ್ಲಿ ಕೆಲವೊಂದು ಸೆಕ್ಷನಲ್ಲಿ ಪ್ರೈಸ್ ಕಮ್ಮಿ ಇರುತ್ತೆ, ಕೆಲವೊಂದು ಸೆಕ್ಷನಲ್ಲಿ ಜಾಸ್ತಿ ಇರುತ್ತೆ ಪ್ರೈಸು. ನೀವೇ ಅನಲೈಸ್ ಮಾಡಿ ಎಲ್ಲಿ ಜಾಸ್ತಿ ಇರುತ್ತೆ ಎಲ್ಲಿ ಕಮ್ಮಿ ಇರುತ್ತೆ ಅಂತ. ಸೊ ಹಾಗಾಗಿ ಡಿ ಮಾರ್ಟ್ಗೂ ನಾನು ಬಂದೆ. ಇಲ್ಲಿ ಯಾವ ಥರ ನಡೀತಿದೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ನೋಡೋಣ ಅಂತ ಅಂದ್ಬಿಟ್ಟು. ಸಿನ್ಸ್ ಐ ಬೀನ್ ವರ್ಕ್ಡ್ ಇನ್ ಮಾರ್ಕೆಟಿಂಗ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸೆಕ್ಟರ್. ಸೊ ನನಗೆ ಸ್ವಲ್ಪ ಗೊತ್ತಾಗುತ್ತೆ, ಒಂದಷ್ಟು ಐಡಿಯಾ ಇದೆ ಹೆಂಗೆ ಇರುತ್ತೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸು, ಏನೇನು ಮಾಡ್ತಾರೆ ಅಂತ ಎಲ್ಲ ಅಂದ್ಬಿಟ್ಟು. ಸೊ ನನಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ಇಲ್ಲಿ ಅಲ್ಲಿ ಯಾವುದ್ರಲ್ಲಿ ಪ್ರೈಸ್ ಜಾಸ್ತಿ ಇದೆ, ಯಾವುದ್ರಲ್ಲಿ ಪ್ರೈಸ್ ಕಮ್ಮಿ ಆಗಿದ್ದಾರೆ, ಇವ್ರು ಯಾವುದ್ರಲ್ಲಿ ವರ್ಕೌಟ್ ಮಾಡ್ಕೊತಾ ಇದ್ದಾರೆ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ. ಸೊ ಪ್ರತಿ ಸಲ ಈ ಥರ ದೊಡ್ಡ ಡಿ ಮಾರ್ಟ್ ಆಗಿರ್ಬೋದು, ಮೆಟ್ರೋದಲ್ಲಾಗಿರ್ಬೋದು, ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡ್ತೀನಿ. ಆಮೇಲೆ ನಾನು ಮತ್ತು ಮೇಘರಾಜ್ ಅವರು ಅದನ್ನು ಡಿಸ್ಕಸ್ ಮಾಡ್ತೀವಿ. ಏನೂ ಇಲ್ಲ, ಬಟ್ ಇವಾಗ ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರಾಸರಿ ಆಗಿರ್ಬೋದು, ಎಲ್ಲನೂ ಯಾವುದೂ ಕ್ವಾಲಿಟಿಯಾಗಿ ಬರ್ತಾಯಿಲ್ಲ. ಸೊ ಪ್ರೈಸ್ ಕಮ್ಮಿ ಜಾಸ್ತಿ ಅಂತ ಅಲ್ಲ, ದಿ ಬೆಸ್ಟ್ ಅಂತಲೂ ಅಲ್ಲ. ಎಲ್ಲ ಕಡೆನೂ ಒಂದೇ ಕಡೆಯಿಂದನೇ ಸಪ್ಲೈ ಆಗೋದು, ನಮಗೆಲ್ಲೂ ಆರ್ಗ್ಯಾನಿಕ್ ಅಂತ ಸಿಗ್ತಿಲ್ಲ. ಸೊ ಹತ್ತಿರದಲ್ಲಿ ಎಲ್ಲಿ ಯಾವ್ದು ಸಿಗುತ್ತೋ ಅದನ್ನು ತೊಗೊಳ್ಳೋ ಅಂತ ಒಂದು ಕಾನ್ಸೆಪ್ಟ್ ಅಷ್ಟು ಬಿಟ್ಟರೆ, ಸುಮ್ಮನೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಹೇಗಿದೆಯೋ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಹೋಗ್ತೀನಿ ನಾನು.
ಅದು ಬಿಟ್ಟರೆ ಒಂದಷ್ಟು ಚಪ್ಪಲಿಗಳು ಶೂಸ್ಗಳು ಎಲ್ಲ ಇದ್ದರು. ಬಟ್ ಅದು ಇಷ್ಟೊಂದು ಕಮ್ಮಿ ಪ್ರೈಸಿಗೆ ಕೊಡ್ತಾ ಇದ್ದಾರೆ ಅಂದರೆ ಏನೋ ಒಂದಷ್ಟು ಡಿಫೆಕ್ಟ್ಸ್ ಇರುತ್ತೆ. ಬೈಯರ್ಸ್ ಬಿಫೋರ್ ಬೈಯಿಂಗ್ ದಿಸ್ ಚೀಪ್ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್, ನೀವು ಒಂದು ಸತಿ ಗೋತ್ರು ಮಾಡಿ. ಬ್ರ್ಯಾಂಡೆಡೂ ಅಷ್ಟೊಂದು ಈಸಿಯಾಗಿ ಯಾರೂ ಕಮ್ಮಿಗೆ ಕೊಟ್ಬಿಡಲ್ಲ. ಜನಗಳು ಯೋಚನೆ ಮಾಡಿ ಥಿಂಗ್ಸ್ಗಳನ್ನು ಬೈ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆದ್ರೂ ಪ್ರೈಸ್ ಡೌನ್ ಆಗೇ ಆಗುತ್ತೆ, ಪ್ರೈಸ್ ಕಮ್ಮಿ ಆಗೇ ಆಗುತ್ತೆ. ಸೊ ನಾವೇನೂ ತೊಗೊಂಡಿಲ್ಲ, ಶ್ರೀನಿಕಾಗೆ ಅಂದ್ಬಿಟ್ಟು ಜಂಪ್ಸ್ ತೊಗೊಂಡ್ವಿ ಅಷ್ಟೇ. ಅವಳು ಅದು ಬೇಕೇ ಬೇಕು ಅಂದ್ಲು, ಹಾಗಾಗಿ ಅದನ್ನು ಬಿಡೋದಕ್ಕೆ ರೆಡಿನೇ ಇರಲಿಲ್ಲ. ಆ ಬಾಲ್ ಒಳಗಡೆ ಜಂಪ್ಸ್ ಬರುತ್ತಲ್ಲ ಅದನ್ನು, ಅದಕ್ಕೆ ಅವಳು ಕಾರ್ಡ್ ಕೊಡ್ತಾ ಇದ್ದಾಳೆ ಪೇ ಮಾಡೋದಕ್ಕೆ ಅಂದ್ಬಿಟ್ಟು ಕಾರ್ಡ್ ಕೊಡ್ತಿದ್ದಾಳೆ ಅವಳು. ಕ್ವೈಟ್ ಸರ್ಪ್ರೈಸಿಂಗ್. hello friends, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆ್ಯಂಡ್ ಸಂಡೇ ಮಾರ್ನಿಂಗ್ ತುಂಬ ಲೇಟ್ ಆಯಿತು ಎದ್ದಿದ್ದು ನಾವು. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಬ್ರೆಡ್ ಆಮ್ಲೆಟ್ಟು ಮತ್ತು ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿದ್ವಿ. ಅದ್ರ ಜೊತೆಗೆ ಅದಾದಮೇಲೆ ನಾನು ನನ್ನ ಅಕ್ಕಂಗೆ ಮತ್ತು ಬಾವಂಗೆ ಕಾಲ್ ಮಾಡಿದ್ದೆ. ಸೊ ಈಸ್ ಲೈಕ್ ಇಲ್ಲಿಗೆ ಬರ್ತಿದ್ದಾರೆ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿದ್ರು. ಸೊ ಲೆಟ್ ಅಸ್ ಸಿ ನಾವೇನು ಪ್ರಿಪೇರ್ ಮಾಡ್ತಿದ್ದೀವಿ ಮಧ್ಯಾಹ್ನ ಲಂಚ್ಗೆ ಅಂತ. ತುಂಬಾ ಲೇಸಿಯಾಗಿ ಸ್ಟಾರ್ಟ್ ಆಗಿದೆ ಡೇ, ಬಿಕಾಸ್ ಬೆಳಿಗ್ಗೆ ಬೇಗ ವೀಕ್ ಡೇಸ್ ಪೂರ್ತಿ ಬೆಳಿಗ್ಗೆ ಬೇಗ ಎದ್ದು ರನ್ನಿಂಗ್ ಬಿಹೈಂಡ್ ದ ಥಿಂಗ್ಸ್ ಥರ ಇರುತ್ತೆ. ಶ್ರೀನಿಕಂಗೆ ಬ್ರೇಕ್ಫಾಸ್ಟ್ ಮಾಡು, ಸ್ಕೂಲಿಗೆ ಕಳಿಸು, ಮತ್ತು ಮಧ್ಯಾಹ್ನ ಅಡುಗೆ ಮಾಡು, ಹೀಗೆ ಇರುತ್ತೆ. ಸೊ ವೀಕೆಂಡ್ಸಲ್ಲಿ ಮಾತ್ರ ಟೈಮು ಹಾಗೆ ಹಿಂಗೆ ಆಗುತ್ತೆ. ನೆನ್ನೆ ಡಿಮಾರ್ಟ್ ಹೋಗಿದ್ವಿ ಶಾಪಿಂಗ್ಗೆ ಅಂತಂದ್ಬಿಟ್ಟು. ನನಗೆ ಜನ ನೋಡೇ ತುಂಬಾ ಸುಸ್ತಾಗೋಯಿತು. ಬಿಕಾಸ್ ನಾನು ಯಾವತ್ತೂ ಅಂದರೆ ಮನೆ ಹತ್ರ ಇದೆ, ತುಂಬ ಚಿಕ್ಕದು ಡಿಮಾರ್ಟ್ ಅದು, ಬಟ್ ಇದು ತುಂಬ ದೊಡ್ಡದಾಗಿದೆ. ಅಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ ನೆನ್ನೆ. ಜನ ನೋಡಿ ಅಥವಾ ಕ್ರೌಡ್ ನೋಡೋಣ ತುಂಬ ಸುಸ್ತಾಗೋಯಿತು. ನಾನು ಯಾವ ಥರ ಶಾಪಿಂಗ್ ಮಾಡ್ತೀನಿ ಅಂತಂದರೆ ಲೈಕ್ ಒಂದು ಸತಿ ಫಸ್ಟಿಗೆ ವಿಂಡೋ ಶಾಪಿಂಗ್ ಥರ ಮಾಡ್ತೀನಿ. ಯಾವುದು ಹೋಗಿದ ತಕ್ಷಣ ಚಕ್ಕಂತ ನಾನೇನು ತೊಗೊಂಡ್ಬಿಡಲ್ಲ. ಬಿಕಾಸ್ ನೋಡ್ತೀನಿ, ಪ್ರೈಸ್ ಕಂಪ್ಯಾರಿಸನ್ ನೋಡ್ತೀನಿ ಆ್ಯಂಡ್ ಕ್ವಾಲಿಟಿ ನೋಡ್ತೀನಿ. ಇದೆಲ್ಲ ನೋಡಿಕೊಂಡು ಆದಮೇಲೆ ನಾನು ಶಾಪಿಂಗ್ನ ಮಾಡೋದು. ಉಳಿ ಜುಟ್ಟು ಸಿಗಾಕೊಂಡಿದ್ದ ನೋಡು. ಸೊ ನಾನು ಆವಾಗಲೇ ಶಾಪಿಂಗ್ ಮಾಡೋದು. ಸೊ ಹಾಗಾಗಿ ನನಗಲ್ಲಿ ಏನೂ ತೊಗೋಬೇಕು ಅಂತ ಅನಿಸಿದ್ರೂ ಬಿಲ್ಲಿಂಗ್ ಸೆಕ್ಷನಲ್ಲಿ ತುಂಬ ದೊಡ್ಡ ಕ್ಯೂ ಇತ್ತು. ಆ್ಯಂಡ್ ಅಲ್ಲಿ ನಿಂತು ಅಷ್ಟೊಂದೇನು ನೀಡ್ ಇರಲಿಲ್ಲ. ಸೊ ಹಾಗಾಗಿ ಬರ್ತಾ ಸ್ಟ್ರೀಟಲ್ಲಿ ನಾವು ಒಂದು ಸ್ವಲ್ಪ ವೆಜಿಟೇಬಲ್ಸು, ಟೊಮೆಟೊ ಎಲ್ಲ ಖಾಲಿ ಆಗಿತ್ತು. ಸೊ ಸ್ಟ್ರೀಟಲ್ಲೇ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ನೆನ್ನೆದು ಅಷ್ಟು. ಬಟ್ ನೆನ್ನೆ ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ನಾವು ಅಂದ್ಕೊಂಡೇ ಇರಲ್ಲ ಅಥವಾ ನಾವು ನೋಟಿಸ್ ಮಾಡೇ ಇರಲ್ಲ ಮಕ್ಕಳು ನಮ್ಮನ್ನು ಎಷ್ಟು ಫಾಲೋ ಮಾಡ್ತಿರ್ತಾರೆ ಅಂತ. ನಾವು ಎವ್ರಿ ಟೈಮ್ ಇಲ್ಲೇ ಇದೆ ಡಾಟು ಇದೆ. ನಾವು ಎವ್ರಿ ಟೈಮ್ ಶಾಪಿಂಗ್ ಹೋದಾಗ ನಾವು ಫಸ್ಟು ಸ್ಟ್ರಾಲರ್ನ ಇಳ್ಕೊತೀವಿ. ಅದಾದಮೇಲೆ ಅದಕ್ಕೆ ನಮ್ಗೆ ಏನೇನು ಬೇಕೋ ಎಲ್ಲನೂ ಎತ್ತಿ ಬಾಸ್ಕೆಟ್ ಒಳಗಡೆ ಹಾಕ್ಕೋತೀವಿ. ಅದಾದಮೇಲೆ ನಾವು ಬಿಲ್ಲಿಂಗ್ ಸೆಕ್ಷನ್ಗೆ ಬರ್ತೀವಿ, ಬಿಲ್ಲಿಂಗ್ ಮಾಡ್ತೀವಿ. ಬಿಲ್ಲಿಂಗ್ ಮಾಡಬೇಕಾದ್ರೆ ಈಗ ರೀಸೆಂಟ್ ಡೇಸಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಕ್ಯಾಶ್ ಕೊಡೋದನ್ನ ತುಂಬ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀವಿ. ಬಟ್ ನನಗೆ ಸರ್ಪ್ರೈಸಿಂಗ್ ಅಂತ ಅನಿಸಿದ್ದೇನಪ್ಪ ಅಂದರೆ, ನೀಟಾಗಿ ಶ್ರೀನಿಕಾ ಒಂದು ಜಂಪ್ಸ್ ತೊಗೊಂಡ್ಳು. ನೀವು ನೋಡಿರ್ಬೋದು, ನಾನು ಅಟ್ಯಾಚ್ ಮಾಡಿದ್ದೀನಿ. ಬಟ್ ಹೇಗೆ ಅಂತಂದರೆ, ಫಸ್ಟು ಅವಳು ಮೇಘರಾಜ್ ಅವ್ರ ಪರ್ಸ್ ತೊಗೊಂಡು ಫಸ್ಟು ಅವಳು ಅವ್ರಿಗೆ ದುಡ್ಡು ಕೊಡು ಶ್ರೀನಿಕಾ, ಬರೀ ಇದನ್ನು ದುಡ್ಡು ಕೊಡಿಲ್ಲ ಅಂದರೆ ಜಂಪ್ಸ್ನ ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಫಸ್ಟ್ ಅವಳು ಏನು ಮಾಡಿದ್ಲು ಅಂತಂದರೆ ಕಾರ್ಡ್ ತೆಗೆದ್ಬಿಟ್ಟು ಕೊಟ್ಲು. ಐ ಆಮ್ ಕ್ವೈಟ್ ಸರ್ಪ್ರೈಸ್. ಯಾಕಪ್ಪ ಅಂದರೆ ಇಷ್ಟು ನೋಟಿಸ್ ಮಾಡ್ತಾರಲ್ವ ಮಕ್ಕಳು ಅನ್ನೋ ಥರ. ಆ್ಯಂಡ್ ಅದರಲ್ಲೂ ನಾವು ಪೇ ಮಾಡ್ಬೋದು ಅನ್ನೋದು ಗೊತ್ತಲ್ವ ಇವಾಗಿನ ಮಕ್ಕಳಿಗೆ ಅನ್ನೋದೇ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಸೊ ಅಷ್ಟು ನೆನ್ನೆ ಸ್ವಲ್ಪ ಸರ್ಪ್ರೈಸ್ ಆಗೇ ಇದ್ದೆ. ಬಿಕಾಸ್ ಅವಳು ಸುಮ್ಮನೆ ಅದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಅವಳಿಗೆ ಆ ಥರ ಚಾಕ್ಲೇಟ್ ಕೊಡಿಸಿದ್ದು. ಕಾರಲ್ಲಿದೆ. ಹಾಂ, ಎಲ್ಲಿಂದ ತೊಗೊಂಬಂದಿದ್ದು ನಾವು ಜಂಪ್ಸು? ಎಲ್ಲಿಂದ ತೊಗೊಂಬಂದಿದ್ದು ಜಂಪ್ಸು? ಇಲ್ಲಿಗೆ ಅಂಗಡಿಯಿಂದ ತೊಗೊಂಬಂದಿದ್ದು ತಾನೇ.
ದುಡ್ಡು ಕೊಟ್ಬಿಟ್ಟು ಎಷ್ಟು ದುಡ್ಡು ಕೊಟ್ಟೆ ನೀನು ಜಮ್ಸ್ಗೆ? 1 2 3 50. ಸೊ ಬನ್ನಿ, ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಟೈಮ್ ಆಗಿದೆ. ಅವ್ರು ಬಂದ ಮೇಲೆ ಏನು ಪ್ರಿಪೇರ್ ಮಾಡ್ತೀವಿ, ಯೂಶ್ವಲಿ ನಾನ್ ವೆಜ್ಜೇ ಇರುತ್ತೆ. ಸೊ ಬನ್ನಿ ನೋಡೋಣ. ಸೊ ಸಂಡೇ ಮಾರ್ನಿಂಗ್ ನಮ್ಮ ಭಾವ ನಮ್ಮ ಅಕ್ಕ ಎಲ್ಲರೂ ಮನೆಗೆ ಬಂದರು. ಸೊ ವಿ ಆರ್ ಪ್ರಿಪೇರಿಂಗ್ ನಾನ್ ವೆಜ್ ಆ್ಯಂಡ್ ಇವತ್ತಿನ ಒಂದು ಸ್ಪೆಷಲ್ ಭಾವ ಬಿರಿಯಾನಿ. ನಮ್ಮ ಭಾವನೇ ಬಿರಿಯಾನಿ ಮಾಡ್ತಿದ್ದಾರೆ, ಸೊ ಅದೇ ಸ್ಪೆಷಲ್ಲು. ಸೊ ಅದಾದಮೇಲೆ ನಮ್ಮ ನವ್ಯ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ ಅಂತಂದ್ಲು. ಸೊ ಅವರಿಬ್ಬರದೇ ಮೇನ್ ಇಂಗ್ರೀಡಿಯೆಂಟ್. ಸೊ ಅವ್ರ ಮನೆಗೆ ಅಡುಗೆ ಪ್ರಿಪೇರ್ ಮಾಡೋದಕ್ಕೆ ಅವ್ರು ಆಲ್ರೆಡಿ ನಾನ್ ವೆಜ್ ತೊಗೊಂಡು ಬಂದುಬಿಟ್ಟಿದ್ರಂತೆ. ಸೊ ಇಲ್ಲೇ ಮಾಡ್ಕೊಳ್ಳೋಣ ಬನ್ನಿ ಅಂತಂದ್ಬಿಟ್ಟು ಫೋನ್ ಮಾಡಿದ್ದೆ ನಾನು. ಸೊ ಹಾಗಾಗಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆದರು. ಜೊತೆಗೆ ನನ್ನ ತಮ್ಮನೂ ಇದ್ದರು ಆ್ಯಂಡ್ ನಮ್ಮ ಭಾವ ಇದ್ದಾರಲ್ಲ ಅವ್ರ ತಮ್ಮನೂ ಇದ್ದರು. ಸೊ 6 ಮೆಂಬರ್ಸ್ ನಾವು ಎಲ್ಲನೂ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ, ಮಜಾ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂದು ಬೆಳ್ಳುಳ್ಳಿ ಕಬಾಬು, ಒಂದು ಕಾಲು ಸೂಪು ಮತ್ತು ಒಂದು ಚಿಕನ್ ಬಿರಿಯಾನಿ ಅಂತ. ಸೊ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ನಮ್ಮ ಭಾವ ಮಾಡಿದ ಬಿರಿಯಾನಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಈಗ ರೀಸೆಂಟಾಗಿ ವೈರಲ್ ಆಗಿರುವಂಥ ಬೆಳ್ಳುಳ್ಳಿ ಕಬಾಬನ್ನು ನಾವು ಕೂಡ ಟ್ರೈ ಮಾಡಿದ್ವಿ. ನವ್ಯ ಆಲ್ರೆಡಿ ಮನೇಲಿ ಒಂದು ಸತಿ ಟ್ರೈ ಮಾಡಿದ್ಲು. ನಮ್ಮ ಮನೇಲಿ ಈ ಥರ ಆಯ್ಲಿ ಫುಡ್ಡೆಲ್ಲ ಮೇಘರಾಜ್ ಅವ್ರು ಎಂಟರ್ಟೈನ್ ಮಾಡೋದಿಲ್ಲ ಆ್ಯಂಡ್ ಅವ್ರು ತಿನ್ನೋದು ಇಲ್ಲ. ಸೊ ನನಗೆ ಸ್ವಲ್ಪ ಖುಷಿ ಆಯಿತು ಇದೆಲ್ಲ ನೋಡಿಬಿಟ್ಟು. ಆ್ಯಂಡ್ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ಲು ನವ್ಯನು. ಅದ್ರ ಜೊತೆಗೆ ಮಸಾಲೆ ಎಲ್ಲನೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅದರ ಜೊತೆಗೆ ಬಿರಿಯಾನಿನೂ ಅಷ್ಟೇ, ಬಿರಿಯಾನಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಮಾಡಿದ್ದು ಮಟನ್ ಬಿರಿಯಾನಿ ಆ್ಯಂಡ್ ಚಿಕನ್ ಬೆಳ್ಳುಳ್ಳಿ ಕಬಾಬು. ಇದರ ರೆಸಿಪಿನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಷ್ಟೊತ್ತಿಗೆ ನಾನು ತುಂಬಾ ಟಯರ್ಡ್ ಆಗೋಗಿದೆ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಪಕ್ಕ ರೆಸಿಪಿನ ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಸೊ ದಟ್ಸ್ ಇಟ್ ಫಾರ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್